Namaskara, champions! So, finally, the wait is over. ಆ್ಯಕ್ಚುಲಿ 24 ಅನ್ಕೊಂಡಿದ್ರಲ್ಲ ರಿಸಲ್ಟ್ಸು ಒಂದಿನ ಮುಂಚೆನೇ ಅನೌನ್ಸ್ ಮಾಡಿದ್ದಾರೆ. ಈಗಷ್ಟೇ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ ಅಲ್ಲ. ಎಸ್, ಸೊ ನಾಳೆ ನಿಮ್ಮ ರಿಸಲ್ಟ್ಸು ಆರಾಮಾಗಿರ್ರಿ, ಚೆನ್ನಾಗಿ ಮಾಡಿರ್ತೀರ. ಏನು ಗಾಬರಿ ಆಗಬೇಕಾಗಿಲ್ಲ. ಫಸ್ಟ್ ಆಫ್ ಆಲ್ ನಾ ಹೇಳೋದಕ್ಕಿಷ್ಟೇ, ಆಲ್ ದಿ ವೆರಿ ಬೆಸ್ಟ್ ನಿಮ್ಮ ರಿಸಲ್ಟ್ಸ್ಗೆ. ಎಲ್ಲರೂ ಚೆನ್ನಾಗಿ ಮಾಡ್ತೀರಾ, ಡೋಂಟ್ ವರಿ. ಆ್ಯಂಡ್ ಏನೇ ಕನ್ಫ್ಯೂಷನ್ಸ್ ಇದೆಲ್ಲ ಹೇಳ್ತೀನಿ. ಸೊ ಫಸ್ಟ್ ಆಫ್ ಆಲ್ ಆರಾಮಾಗಿ ಹೋಗಿ ಊಟ ಮಾಡಿ ಆರಾಮಾಗಿ ನಿದ್ದೆ ಮಾಡಿ. ಬಿಕಾಸ್ ಯು ಆರ್ ನಾಟ್ ಗೋಯಿಂಗ್ ಟು, ನೀವೇನು ಇವತ್ತು ನಾನು ಭಯ ಪಡ್ಕೊಂಡೆ ಅಥವಾ ನಾನು ಯಪ್ಪ ಏನು ಟೆನ್ಷನ್ ಆದೆ, ಮಾರ್ಕ್ಸ್ ಏನು ಚೇಂಜ್ ಆಗಲ್ಲ. ಸೊ ಐ ನೋ ರಿಸಲ್ಟ್ಸ್ ಅಂತ ಅನೌನ್ಸ್ ಆಗಿದ ತಕ್ಷಣ ಒಂದು ಭಯ ಇದ್ದೇ ಇರುತ್ತೆ, ಏನಾಗತ್ತಪ್ಪ, ಎಷ್ಟು ಬರುತ್ತಪ್ಪ, ಇಲ್ಲ ನಾನು ತಪ್ಪು ಮಾಡಿದ್ದೆ, ಮಾರ್ಕ್ಸ್ ಕೊಡ್ತಾರೋ ಇಲ್ಲೋ, ಏನೂ ಚಿಂತೆ ಮಾಡೋಕ್ಕಾಗಿಲ್ಲ. ಸೊ ಆರಾಮಾಗಿ ಹೋಗ್ರಿ, ಊಟ ಮಾಡಿರಿ, ಚೆನ್ನಾಗಿ ನಿದ್ದೆ ಮಾಡಿರಿ. ಆ್ಯಂಡ್ ನಾಳೆ ಮಧ್ಯಾಹ್ನ 23ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ ನಿಮ್ಮ ರಿಸಲ್ಟ್ಸ್ ಔಟ್ ಆಗುತ್ತೆ. ಸೊ ನೀವೆಷ್ಟು ಕ್ಯೂರಿಯಸ್ ಆಗಿದ್ದೀರೋ ನಾವು ನಿಮ್ಮ ಸ್ಕೋರ್ ನೋಡೋದಕ್ಕೆ ಅಷ್ಟೇ ಕ್ಯೂರಿಯಸ್ ಆಗಿದ್ದೀವಿ. ಸೊ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಒಂದು ಫಾರ್ಮ್ನ ಹಾಕಿದ್ದೀನಿ, ತಪ್ಪದೆ ಆ ಫಾರ್ಮ್ನ ಫಿಲ್ ಮಾಡಿರಿ. ಬಿಕಾಸ್ ದರ್ ಇಸ್ ಸಮಥಿಂಗ್ ರಿಯಲಿ ಇಂಟ್ರೆಸ್ಟಿಂಗ್ ವೇಟಿಂಗ್. ಸೊ ಫಾರ್ಮ್ ಫಿಲ್ ಮಾಡೋದು ಮರಿಬೇಡ್ರಿ, ವಿ ವಿಲ್ ಸೆಲಿಬ್ರೇಟ್ ವಿತ್ ಯು. ಓಕೆ, ಸೊ ಫಾರ್ಮ್ ಫಿಲ್ ಮಾಡೋದು ಮರಿಬೇಡ್ರಿ. ಆ್ಯಂಡ್ ಸಿ, ದಿಸ್ ಇಸ್ ನಾಟ್ ದ ಫೈನಲ್. ನಾನು ಇದನ್ನು ನಿಮಗೆ ಎಷ್ಟೋ ದಿನದ ಹಿಂದೆಯಿಂದ ಹೇಳಬೇಕು ಅಂದ್ಕೊತಿದ್ದೆ, ಬಟ್ ಎಕ್ಸಾಮ್ ಬರೀತಿರ್ತಾರ, ಯಾಕೆ ವಿ ಡಿಂಟ್ ವಾಂಟ್ ಟು ಡಿಸಪಾಯಿಂಟ್ ಯು. ಬಿಕಾಸ್ ಸಿ, ಅಟ್ ದ ಎಂಡ್ ಆಫ್ ದ ಡೇ ಮಾರ್ಕ್ಸ್ ಬೇಕು, ನೋ ಡೌಟ್ ಮಾರ್ಕ್ಸ್ ಬೇಕು. ಬಟ್ ಮಾರ್ಕ್ಸ್ ಈಸ್ ನಾಟ್ ಎವ್ರಿಥಿಂಗ್. ಸೊ ಸಿ, ಹೇಳ್ತಿದ್ದೀನಲ್ಲ, ಆನೆಸ್ಟಾಗಿ ಹೇಳಬೇಕು ಅಂದರೆ, ನಾನು 10th ಎಕ್ಸಾಮ್ ಬರೆದು ಒಂದಲ್ಲ 17 ವರ್ಷ ಆಯಿತು. 17 ವರ್ಷ ಟಿಲ್ ನೌ ನಂದು SSLC ಮಾರ್ಕ್ಸು ಎಲ್ಲೋ ಒಂದು ಅಲ್ಲಿ ಇಲ್ಲಿ ಅಂದರೆ PUC ಅಡ್ಮಿಷನ್ಗೆ, ಅದು ಬಿಟ್ಟರೆ ಇನ್ನೆಲ್ಲೂ ಯೂಸ್ ಆಗಿಲ್ಲ. ಲಿಟ್ರಲಿ ಎಲ್ಲೂ ಯೂಸ್ ಆಗಿಲ್ಲ. ಯಾವುದೇ ಒಂದು ಇಂಟರ್ವ್ಯೂಲಿ ಕೇಳಿಲ್ಲ, ಅಥವಾ ನಾನು ಅಬ್ರಾಡ್ಗೆ ಹೋದೆ MBA ಮಾಡೋದಕ್ಕೆ ಅಥವಾ ಇನ್ನೊಂದೇನೋ ಮಾಡೋದಕ್ಕೆ, ಎಲ್ಲೂ ಯೂಸ್ ಆಗಿಲ್ಲ. ಲಿಟ್ರಲಿ ಎಲ್ಲೂ ಯೂಸ್ ಆಗಿಲ್ಲ. ಸೊ ಆಲ್ ದಟ್ ಮ್ಯಾಟರ್ಸ್ ಇಸ್ ನಿಮ್ಮ ನಾಲೆಡ್ಜ್, ನಿಮ್ಮ ಸ್ಕಿಲ್ಸ್ ಆ್ಯಂಡ್ ನಿಮ್ಮ ಒಂದು ಎಫರ್ಟ್ಸ್. ಸೊ ದಟ್ ಈಸ್ ಆಲ್ ವಾಟ್ ಈಸ್ ಇಂಪಾರ್ಟೆಂಟ್. ಸೊ ರಿಸಲ್ಟ್ ಜಾಸ್ತಿ ಬಂದರೆ ಡೆಫಿನೆಟ್ಲಿ ಯು ಹ್ಯಾವ್ ಟು ಬಿ ಹ್ಯಾಪಿ ಬಿಕಾಸ್ ಆಲ್ ಯುವರ್ ಎಫರ್ಟ್ಸ್. ಸೊ ಕಮ್ಮಿ ಬಂತು ಅಂತ ಬೇಜಾರಾಗಬೇಕಾಗಿಲ್ಲ. ನಿಮಗೋಸ್ಕರನೇ ಸೆಕೆಂಡ್ ಎಕ್ಸಾಮ್ ಒಂದಿದೆ, ಇಂಪ್ರೂವ್ಮೆಂಟ್ ಎಕ್ಸಾಮ್ಸ್ ಅಂತ ಇದೆ. ಸೊ ಯಾವತ್ತು May 18th ಹೌದೋ ಇಲ್ಲೋ? ಸೊ May 18th, May 18th 25th ಇಂಪ್ರೂವ್ಮೆಂಟ್ ಎಕ್ಸಾಮ್ಸ್ ಇರುತ್ತೆ. ಸೊ ಬರೀರಿ, ಏನೂ ಚಿಂತೆ ಆಗಬೇಕಾಗಿಲ್ಲ. ಸೊ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು. ಸಿ, ಅಷ್ಟರಲ್ಲಿ ನಾನು ಕೆಲವೊಬ್ರು ಕೇಳ್ತಿದ್ದೆ, ಫಸ್ಟ್ PUC ಸ್ಟಾರ್ಟ್ ಆಗೋಗಿರುತ್ತೆ, ಅಲ್ಲಿ ಇಲ್ಲಿ ಕಾಲೇಜಲ್ಲಿ ಅಥವಾ ಬ್ರಿಡ್ಜ್ ಕೋರ್ಸ್ ಅದು ಇದು ಅಂತ. ಚಿಂತೆ ಮಾಡಬೇಡ್ರಿ, ಆರಾಮಾಗಿ ಹೋಗಿ ಏನೋ ಇಫ್ ಯು ವಾಂಟ್, ಇಲ್ಲ ಸರ್ ನನಗೆ ಒಂದು ಮಾರ್ಕ್ಸ್ ಬರಲೇಬೇಕಿತ್ತು, ನಾನು ಇನ್ನೊಂದ್ಸಲ ಬರೀತೀನಿ, ಬರೀರಿ. ಯು ಹ್ಯಾವ್ ದ ಟೈಮ್, ಯು ಹ್ಯಾವ್ ಆಲ್ ದ ಟೈಮ್. ಸೊ ಏನು ಮಾಡ್ತೀರಾ, ಈಗಾಗಲೇ ನಿಮಗೆ ಮನೇಲಿ ಕೂತು ಅಪ್ಪ ಎಷ್ಟು ಬೇಜಾರಾಗಿರುತ್ತೆ ಅಂತ ಅಂದ್ಕೊಂಡಿರ್ತೀರ, ಹೌದೋ ಇಲ್ಲೋ? ಸೊ ಆಲ್ ದಿ ವೆರಿ ಬೆಸ್ಟ್. ಚಿಂತೆ ಮಾಡ್ಕೋಬೇಡ್ರಿ, ನಾಳೆ ರಿಸಲ್ಟ್ಸ್ ಬರಲಿ, ಅದಾದಮೇಲೆ ಐ ವಿಲ್ ಬಿ ದೇರ್ ಇನ್ ಫ್ರಂಟ್ ಆಫ್ ಯು. ಓಕೆ, ಐ ಆಮ್ ಮೋರ್ ಕ್ಯೂರಿಯಸ್. ಸೊ ಫಾರ್ಮ್ ಫಿಲ್ ಮಾಡೋದು ಮರಿಬೇಡ್ರಿ. ದೆರ್ ಇಸ್ ಸಮಥಿಂಗ್ ರಿಯಲಿ ವೇಟಿಂಗ್ ಫಾರ್ ಯು. ಸೊ ಫಾರ್ಮ್ ಫಿಲ್ ಮಾಡಿರಿ, ಓಕೆನಾ? ಸೊ ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್. ಆ್ಯಂಡ್ ಇದು ಯಾವುದು ಥರ್ಡ್ ಲ್ಯಾಂಗ್ವೇಜು ಕೇಳ್ಬೋದು. ಸೊ ಥರ್ಡ್ ಲ್ಯಾಂಗ್ವೇಜ್ ಏನಿದೆ, ಸೊ ಥರ್ಡ್ ಲ್ಯಾಂಗ್ವೇಜು ಈಗಾಗಲೇ ನಿಮಗೆ ಎಜುಕೇಷನ್ ಮಿನಿಸ್ಟ್ರೇ ಹೇಳ್ತಿರಂಗೆ. ಸೊ ನಾಳೆ 12 ಗಂಟೆಗೆ ಅದ್ರದ್ದು ಇನ್ಫಾರ್ಮ್ ಮಾಡ್ತೀವಿ. ಆ್ಯಂಡ್ ಗ್ರೇಸ್ ಮಾರ್ಕ್ಸು ಅದನ್ನು ಇನ್ಫಾರ್ಮ್ ಮಾಡ್ತೀವಿ ಅಂತಲೇ ಹೇಳಿದ್ರು. ಬಿಕಾಸ್ ಅವ್ರು ಅದು ಹೇಳಿದ್ರು, ವಿ ಹ್ಯಾವ್ ಟು ಫಾಲೋ ದ ಕೋರ್ಟ್ ಆರ್ಡರ್ಸ್ ಆಬ್ವಿಯಸ್ಲಿ. ಸೊ ಅದನ್ನು ಮಾಡಲೇಬೇಕಾಗತ್ತೆ. ಬಟ್ ಹೆಂಗೆ ಏನು ಮಾಡ್ತಾರೆ, ನಿಮಗೆ ಮಾರ್ಕ್ಸ್ ಕೊಡ್ತಾರೋ ಗ್ರೇಡ್ ಕೊಡ್ತಾರೋ ಥರ್ಡ್ ಲ್ಯಾಂಗ್ವೇಜು ಸ್ಟಿಲ್ ಅದೊಂದು ಕ್ವಶನ್ ಮಾರ್ಕ್ ಆಗೇ ಇದೆ. ಸೊ ನಾಳೆ 12 ಗಂಟೆಗೆ ಅವ್ರು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅನೌನ್ಸ್ ಮಾಡಿದಾಗೇ ವಿ ಆಲ್ ಗೆಟ್ ಟು ನೋ. ಓಕೆ, ಸೊ ಅಲ್ಲಿವರೆಗೂ ಏನೂ ಚಿಂತೆ ಮಾಡಬೇಡ್ರಿ. ಇಟ್ಸ್ ನಾಟ್ ದೇರ್ ಇನ್ ಮೈ ಹ್ಯಾಂಡ್, ಇಟ್ಸ್ ನಾಟ್ ದೇರ್ ಇನ್ ಯುವರ್ ಹ್ಯಾಂಡ್. ಹೌದೋ ಇಲ್ಲೋ? ಲೆಟ್ಸ್ ಬಿ ಪ್ರಾಕ್ಟಿಕಲಾಗಿ ಯೋಚನೆ ಮಾಡೋಣ. ಸೊ ನಾವೇನು ಮಾಡೋದಕ್ಕಾಗಲ್ಲ. ಸೊ ರಿಸಲ್ಟ್ ಬರಲಿ. ಓಕೆ, ಸೊ ಲೆಟ್ಸ್ ಆಲ್ ಪ್ರೇ ದಟ್ ವಿ ಗೆಟ್ ವಾಟ್ ವಿ ಆರ್ ಎಕ್ಸ್ಪೆಕ್ಟಿಂಗ್. ಓಕೆ, ಸೊ ನಾನಂತೂ ಡೆಫಿನೆಟ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ, ನಿಮಗೇನು ಅಂದ್ಕೊಂಡಿದ್ದೀರಾ ಅದು ನಿಮಗೆ ಸಿಗಲಿ, ನೀವೇನು ಅಂದ್ಕೊಂಡಿದ್ದೀರ ಅದಕ್ಕಿಂತ ಹೆಚ್ಚಿಗೆ ಸಿಗಲಿ. ಓಕೆ, ಸೊ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು.
ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್, ಜೈ ಹಿಂದ್, ಜೈ ಕರ್ನಾಟಕ.